ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. 1990ಲಿ ಬರೋ ಸಿನಿಮಾ ಪ್ರತಾಪ್. ಅರ್ಜುನ್ ಸರ್ಜಾ ಅವರು, ಮಾಲಾಶ್ರೀ ಅವರು, ಸುಧಾರಾಣಿ ಅವರು ಅಭಿನಯ ಮಾಡಿದಂಥ ಸೂಪರ್ ಹಿಟ್ ಸಿನಿಮಾ. ನಿರ್ದೇಶನ ಮಾಡಿದವರು ವಿ ಸೋಮಶೇಖರ್ ಅವರು. ಈ ಸಿನಿಮಾದಲ್ಲಿ ಪ್ರೇಮ ಬರಹ ಕೋಟಿ ತರಹ ಅನ್ನೋ ಅದ್ಭುತ ಹಾಡಿದೆ. ಎಲ್ಲರಿಗೂ ಇವತ್ತಿಗೂ ಫೇವ್ರೇಟ್ ಹಾಡೋದು, ಕರ್ನಾಟಕದ ಮನೆ ಮಾತಾದಂಥ ಹಾಡೋದು. ಈ ಹಾಡು ಹೇಗೆ ಸೃಷ್ಟಿಯಾಯಿತು ಅಂತ ಹಲವಾರು ಮೀಡಿಯಾಗಳಲ್ಲಿ ಹಲವಾರು ಥರ ಬಂದಿದೆ ವಿಷಯಗಳು. ಟೀ ಕೊಡೋ ಹುಡುಗನ ಕರೀತಾರೆ, ಕರೆದು ಟ್ಯೂನ್ ಹೇಗಿದೆ ಅಂತ ಕೇಳ್ತಾರೆ, ಲಿರಿಕ್ಸ್ ಹೇಗಿದೆ ಅಂತ ಕೇಳ್ತಾರೆ ಅಂತೆಲ್ಲ ಹೇಳ್ತಾರೆ. ಎಲ್ಲವೂ ಹೌದು, ಆದರೆ ಕೆಲವು ಪಿನ್ ಟು ಪಿನ್ ಮಾಹಿತಿನ ನಿನ್ನೆ ರಾತ್ರಿ ನನಗೆ ಮನೋಹರ್ ಸರ್ ಫೋನಲ್ಲಿ ಹೇಳಿದ್ರು. ಒಂದು ಅರ್ಧ ಗಂಟೆ ಮಾತಾಡಿದೆ, ಎಲ್ಲ ವಿಷಯನೂ ಹೇಳಿದ್ರು. ಇದರ ಕಂಪೋಸಿಂಗು, ಲಿರಿಕ್ಸು, ರೆಕಾರ್ಡಿಂಗು ಎಲ್ಲ ಆಗೋದು ಚಾಮುಂಡೇಶ್ವರಿಯಲ್ಲಿ. ಚಾಮುಂಡೇಶ್ವರಿಲಿ ಕೂಡ ಒಂದು ಕ್ಯಾಬಿನ್ ಇರುತ್ತೆ. ಅಲ್ಲಿ ಯಾರೇ ಮ್ಯೂಸಿಕ್ ಡೈರೆಕ್ಟರ್ ಬಂದರೂ ಅಲ್ಲೇ ಕೂತ್ಕೊಂಡು ಕಂಪೋಸ್ ಮಾಡಿ ಲಿರಿಕ್ ಬರೆಯೆಲ್ಲ ಮಾಡ್ತಿರ್ತಾರೆ. ಹಂಸಲೇಖರು ಅಲ್ಲೇ ಮಾಡೋದು. ಆ ದಿನ ಬೆಳಿಗ್ಗೆ ತಂಬೂರಯ್ಯ ತಂತಿಮಿಟಯ್ಯ ಹಾಡ್ದು ಒಂದು ಲೈವ್ ರೆಕಾರ್ಡಿಂಗ್ಗೆ ಒಂದು ರಿಹರ್ಸಲ್ ಮಾಡ್ತಿರ್ತಾರೆ. ಅಲ್ಲಿ ಹಂಸಲೇಖ ಅವರು ಸ್ಯಾಕ್ಸ್ರಾಜ್ ಅವ್ರಿಗೆ ಎಲ್ಲ ಗೈಡೆನ್ಸ್ ಕೊಟ್ಟಿರ್ತಾರೆ. ಹಂಸಲೇಖ ಅವರ ಸಂಗೀತದ ಏಳಿಗೆಯಲ್ಲಿ ಸ್ಯಾಕ್ಸ್ರಾಜ್ ಅವರ ಪಾಲು ತುಂಬ ಇದೆ. ಅವರು ಏನೇ ಒಂದು ಬಾಯಲ್ಲಿ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಂಡ್ಬಿಡೋರು ಅವರು. ಈ ಒಂದು ಪ್ರತಾಪ್ ಸಿನಿಮಾದ ಪ್ರತಿಯೊಂದು ಹಾಡಿನ ಒಂದು ಲೈವ್ ರೆಕಾರ್ಡಿಂಗಿಗೆ ಫಸ್ಟ್ ಹೇಳಿರ್ತಾರೆ ಅವರು, ನನಗೆ ಈ ಥರ ಬೇಕು, ಈ ಥರ ಅಂತ. ಒಂದು ಪಿಯಾನೋದಲ್ಲಿ ಪ್ಲೇ ಮಾಡಿರ್ತಾರೆ, ಇಲ್ಲ ಹಾರ್ಮೋನಿಯಂನಲ್ಲಿ ನುಡಿಸಿ ತೋರಿಸಿರ್ತಾರೆ, ಇಲ್ಲ ಅಂದರೆ ಅವ್ರು ಬಾಯಲ್ಲೇ ಹೇಳಿರ್ತಾರೆ. ಆಗ ಸ್ಯಾಕ್ಸ್ರಾಜ್ ಗೇಜ್ ಮಾಡ್ಕೊಂಡ್ಬಿಡ್ತಾರೆ. ಅಂತ ಹೊಂದಾಣಿಕೆ, ಅಂತ ಅಂಡರ್ಸ್ಟ್ಯಾಂಡಿಂಗು. ಯಾಕೆಂದರೆ ಬಿಗಿನಿಂಗ್ ಡೇಸ್ನ ಇರ್ತಾರಲ್ಲ ಅವರು, ಗೊತ್ತಿರುತ್ತೆ ಅವ್ರಿಗೆ ಏನು ಬೇಕು ಅಂತ. ತಂಬೂರಯ್ಯ ತಂತಿಮಿಟಯ್ಯ ಹಾಡು ಮಧ್ಯಾಹ್ನ ಮೇಲೆ ರೆಕಾರ್ಡಿಂಗ್ ಇರುತ್ತೆ. ಅದು ಬೆಳಿಗ್ಗೆ ಅವ್ರು ಹೇಳಿರ್ತಾರೆ, ನನಗೆ ಈ ಥರ ಎಲ್ಲ ಬೇಕು ಅಂತೇಳಿ ರಿಹರ್ಸಲ್ ಮಾಡಿಸ್ತಿರು ಅಂತ. ಚೆನ್ನೈಯಿಂದ ವಾದ್ಯಗಾರರು ಬಂದಿರ್ತಾರೆ, ನಮ್ಮಲ್ಲೂ ಇರ್ತಾರೆ ವಾದ್ಯಗಾರರು, ಎಲ್ಲ ಮಿಕ್ಸ್ ಆಗಿ ಕೆಲಸ ಮಾಡೋದು. ನಾನೊಂದು ಹಾಡು ಒಂದು ಪೆಂಡಿಂಗ್ ಇದೆ ಬರೆಯೋಕ್ಕೆ ಅಂತೇಳಿ ಕ್ಯಾಬಿನ್ಗೆ ಹೋಗ್ತಾರೆ. ಎಲ್ಲ ಹಾಡು ಆಗಿರುತ್ತೆ, ಇದೊಂದು ಹಾಡು ಆಗಿರಲ್ಲ, ಯಾವುದು ಪ್ರೇಮ ಬರಹ ಅದಾಗಿರಲ್ಲ. ಹಂಸಲೇಖ ಅವರು ಕ್ಯಾಬಿನ್ಲಿ ಕೂತು ಹಾಡು ಬರೀತಾ ಇರ್ತಾರೆ. ಶಾಸ್ತ್ರಿ ಅವರು, ಮನೋಹರ್ ಅವರು ಇರ್ತಾರೆ. ಹಂಸಲೇಖ ಅವರು 10 ಪಲ್ಲವಿ ಬರೀತಾರೆ. ಆ್ಯಕ್ಚುಲಿ ಮನೋಹರ್ ಅವರಿಗೆ ಪಲ್ಲವಿ ನೆನಪಿತ್ತು, ಇತ್ತೀಚೆಗೆ ಮರ್ತೋಗಿದೆ. ನನ್ನ ಫೋನಲ್ಲಿ ಹೇಳಿದ್ರು, ನಾನು ನೆನಪಿದ್ರೆ ಹೇಳ್ಬಿಡ್ತಿದ್ದೆ, ಸುಮ್ಮನೆ ಯಾವುದೂ ಹೇಳ್ಬಾರ್ದು, ನೆನಪು ಬಂದಾಗ ಹೇಳ್ತೀನಿ, ಇನ್ನೊಂದು ಎಪಿಸೋಡ್ ಮಾಡಿದಾಗ ನೀವು ಹೇಳ್ಬೋದು ಅಂತ. 10 ಪಲ್ಲವಿನ ತಗೊಂಡೋಗಿ ಕೊಡ್ತಾರೆ ಶಾಸ್ತ್ರಿ ಅವ್ರಿಗೆ. ಹಂಸಲೇಖ ಅವರು ಕೊಟ್ಬಿಟ್ಟು ಡೈರೆಕ್ಟ್ರಿಗೆ ಕೊಟ್ಬಾ, ಯಾವುದು ಓಕೆ ಮಾಡ್ತಾರೆ ನೋಡೋಣ ಅಂತ. ವಿ ಸೋಮಶೇಖರ್ ಪಕ್ಕದಲ್ಲಿ ಕೂತಿರ್ತಾರೆ. ಶಾಸ್ತ್ರಿ ಹೋಗಿ ಅದನ್ನ ಕೊಟ್ಬಿಟ್ಟು ಹಾಡ್ತಾರೆ. 10 ಪಲ್ಲವಿನ ಹಾಡು ತೋರಿಸ್ತಾರೆ. ಸೋಮಶೇಖರ್ ಕನ್ಫ್ಯೂಸ್ ಆಗ್ಬಿಡ್ತಾರೆ. ನನಗೆ ಗೊತ್ತಾಗಲ್ಲಪ್ಪ, ಇದು ನನ್ನ ಕೆಲಸ ಅಲ್ಲ, ಅವ್ರು ಎಲ್ಲನೂ ಚೆನ್ನಾಗೇ ನನಗೆ ಕೇಳ್ತಾ ಇದೆ, ಅವ್ರು ಚೆನ್ನಾಗೇ ಮಾಡಿರ್ತಾರೆ, ನನಗೆಲ್ಲ ಚೆನ್ನಾಗೇ ಕೇಳ್ತಾ ಇದೆ, ಅವರೇ ಓಕೆ ಮಾಡಲಿ ಅಂತಾರೆ. ಮತ್ತೆ ಬಂದು ಹೇಳ್ತಾರೆ, ಸರ್ ನೀವೇ ಓಕೆ ಮಾಡಬೇಕಂತೆ, ಅವ್ರು ಒಪ್ತಾ ಇಲ್ಲ, ನೀವೇ ಓಕೆ ಮಾಡಿ ಅಂತ. ಆಗ ಆ ಸರವಣನ ಕರಿ ಅಂತಾರೆ. ಸರವಣ ಅಂದರೆ ಯಾರು ಅಂದರೆ, ಮೆಡ್ರಾಸಿಂದ ಯಾವುದೇ ವಾದ್ಯಗಾರರು ಬಂದರೂ ಅವ್ರ ಜೊತೆ ಹೆಲ್ಪ್ ಮಾಡೋಕ್ಕೊಬ್ಬ ವ್ಯಕ್ತಿ ಬರ್ತಿದ್ದ, ಅವನು ಸರವಣ. ಒಂದು ಹೆಲ್ಪರ್ ಆಗಿ ಟೀ ಸಪ್ಲೈ ಮಾಡೋಕ್ಕೆ, ಕಾಫಿ ಸಪ್ಲೈ ಮಾಡೋಕ್ಕೆ ಅವ್ನು ಇರ್ತಿದ್ದ ಜೊತೆಯಲ್ಲಿ. ಹಂಸಲೇಖ ಅವ್ರಿಗೆ ಅವನ ಪರಿಚಯ ಇತ್ತು, ಬಂದು ಹೋಗಿದ್ರಿಂದ ಗೊತ್ತಿತ್ತು, ಅವನ ಕರಿ ಅಂತಾರೆ. ಅವ್ನು ಬರ್ತಾನೆ. ಅವನಿಗೆ ತಮಿಳಲ್ಲಿ ಹೇಳ್ತಾರೆ, ಸರವಣ 10 ಪಲ್ಲವಿ ಹೇಳಿದ್ರಕ್ಕೆ ಏದ್ನೆಲ್ಲ ಇருக்கு ಪಾತ್ ಸೊಲ್ಲು ಅಂತ. ಅಂದರೆ ತಮಿಳು, ನನಗೆ ಅಷ್ಟು ತಮಿಳು ಬರಲ್ಲ, ಅವ್ರು ಹಂಗೆ ಹೇಳ್ತಾರೆ. ಎಲ್ಲನೂ ಶಾಸ್ತ್ರಿ ಆಡ್ತಾರೆ. ಶಾಸ್ತ್ರಿ ಮತ್ತು ಮನೋರು ನೆಗಾಡ್ತಾರೆ, ಯಾಕೆ ಸರ್ ಹೇಳ್ತಿದ್ದೀರಿ ಅಂತ. ಇರಪ್ಪ ಅಂತೇಳಿ ಹೇಳ್ತಾರೆ. ಆ ಸರವಣ ಆಯ್ಕೆ ಮಾಡುವಂಥದ್ದು 3ನೇ ಪಲ್ಲವಿ, ಪ್ರೇಮ ಬರಹ ಪಲ್ಲವಿ. ಇದು ಚೆನ್ನಾಗಿದೆ ಅಂತಾನೆ. ಆಗ ಹಂಸಲೇಖ ಅವ್ರು ಅದನ್ನ ಓಕೆ ಮಾಡ್ತಾರೆ. ಆಮೇಲೆ ಹಂಸಲೇಖ ಅವ್ರು ಹೇಳ್ತಾರೆ, ಸುಮ್ಮನೆ ಕೇಳಿದ್ದು ನಾನು ಅವನ, ಒಂದು ಬ್ಲ್ಯಾಂಕ್ ಮೈಂಡ್ಲಿ ಬಂದಿರ್ತಾರೆ ವೀಕ್ಷಕರು, ಪ್ರೇಕ್ಷಕರು. ಅವರು ಫಸ್ಟ್ ನೋಡಿದಾಗ ಅವ್ರಿಗೆ ಇಷ್ಟ ಆಗ್ಬಿಡುತ್ತೆ ಸಿನಿಮಾ. ಆ ರೀತಿ ಸಿನಿಮಾ ಗೆಲ್ಲೋದು ಯಾವ್ದು ಇಷ್ಟ ಆಗುತ್ತೆ ನಮಗೆ ಗೊತ್ತಿರಲ್ಲ. ಯಾಕೆಂದರೆ ನಾವೆಲ್ಲನೂ ಬರೆದಿರ್ತೀವಿ, ನಾವೆಲ್ಲ ಚೆನ್ನಾಗಿ ಕಾಣ್ತಿರುತ್ತೆ, ಯಾವ್ದಾರು ಒಂದು ಓಕೆ ಮಾಡ್ಕೊಬೋದು. ಅವನು ಬ್ಲ್ಯಾಂಕ್ ಮೈಂಡ್ಲಿ ಬಂದ, ಆ ಸರವಣ ಬಂದು ಚೆನ್ನಾಗಿದೆ ಅಂತ ಅವ್ನಿಗೆ ಏನೋ ಗೇಜ್ ಆಯಿತು, ಒಂದು ಒಳಿತು, ಸ್ಪಾರ್ಕ್ ಬಂತು, ಅದಕ್ಕೆ ಓಕೆ ಮಾಡ್ದ. ನಾನು ಅದನ್ನ ಓಕೆ ಮಾಡಿದೆ ಅಂತ. ಈ ರೀತಿ ಹುಟ್ಕೊಳ್ಳೋ ಆಡೋದು. ಸಾಂಗ್ಲಿಯಾನ ಸಿನಿಮಾದಲ್ಲಿ ಮಾರ್ನಿಂಗು ಶಂಕರ್ನಾಗ್ ಅವರು, ಮಾಸ್ಟರ್ ಮಂಜುನಾಥ್ ಅವರು ಜಾಗಿಂಗ್ ಮಾಡ್ತಾರೆ. ಆಗ ಬರುವಂಥ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅದನ್ನೇ ಅದು ಅಲ್ಲಿ ಹಂಸಲೇಖನೇ ಮಾಡಿರ್ತಾರೆ. ಅದನ್ನೇ ಡೆವಲಪ್ ಮಾಡಿ ಪ್ರೇಮ ಬರಹ ಹಾಡು ಮಾಡೋದು. ಅದ್ಭುತವಾಗಿ ಮೂಡಿ ಬರುತ್ತೆ. ನೀವೆಲ್ಲ ಹಾಡು ಕೇಳ್ತಿದ್ದೀರಿ. ಆ ತಂಬೂರಯ್ಯ ತಂತಿಮಿಟಯ್ಯ ಹಾಡು ಆಗಲೇ ಹೇಳಿದ್ನಲ್ಲ, ಅದು ರಿಹರ್ಸಲ್ ಆಗಿ ಲೈವ್ ರೆಕಾರ್ಡಿಂಗ್ ಅದ್ಭುತವಾಗಿ ಆಗುತ್ತೆ. ಆ ಹಾಡನ್ನು ಹಂಸಲೇಖ ಅವರು ಎಷ್ಟು ಚೆನ್ನಾಗಿ ಬರೆದ್ರು ಅಂದರೆ, ಚಾಮುಂಡೇಶ್ವರಿ ಆ ಒಂದು ಸ್ಟುಡಿಯೋದ ಒಂದು ಕ್ಯಾಬಿನ್ಲೇ ಬರೆಯೋದು, ಅರ್ಧ ಮುಕ್ಕಾಲು ಗಂಟೆಗೆ ರೆಡಿ ಹಾಡು. ದೇಸಿ ಪದ, ಜನಪದನ, ಆಡು ಭಾಷೆನ ಹಂಗೆ ಸುತ್ತಬಿಟ್ಟಿದ್ದಾರೆ ಹಾಡಲ್ಲಿ. ಪೂರ್ವ ಜನ್ಮದ ನನ್ನ ಸ್ನೇಹಿತೆ, ಕಾಡು ಮಲ್ಲಿಗೆ ಮುಡಿಯೋ ದೇವತೆ ಅಂತ. ಅಂದರೆ ಕಾಡು ಮಲ್ಲಿಗೆ ಯಾರಿಗೂ ಅಷ್ಟು ಬೇಗ ಸಿಗಲ್ಲ, ಅದನ್ನ ಮುಡಿಯೋಳು ದೇವತೆ ಅಂತ ಹೇಳೋದನ್ನ ತನ್ನ ಪ್ರೇಯಸಿಗೆ ಹೇಳೋ ಥರ ಎಕ್ಸ್ಟ್ರಾಡಿನರಾಗಿ ಬರೆದಿದ್ರು. ಆಮೇಲೆ ಹಳ್ಳಿ ಕಡೆ ಯಾವ ರೀತಿ ಮದುವೆ ಮಾಡ್ತಾರೆ, ಹಳ್ಳಿ ಕಡೆ ಏನು ಹೆಸರಿರುತ್ತೆ ಅಲ್ಲಿರುವಂಥ ವ್ಯಕ್ತಿಗಳದು. ಚಡ್ಡಿ ನಂಜ, ಹಿಡಿ ಪಂಜ, ನನ್ನ ಜೊತೆಗಾತಿ ಎದೆಗಾತಿ ಮುಖ ನೋಡುಮ, ತಮಟೆ ಕಾಳ, ಬಡಿ ತಾಳ, ಇಂಥ ಹುಣ್ಮೇಲಿ ಕಣಿವೇಲಿ ನಲಿದಾಡುಮ, ಗೌರಮ್ಮ ಬಳಿಯವ್ವ ಗಂಧವ ಕೆನ್ನೆಗೆ ಈಗ, ಲಚುಮಮ್ಮ ತೀಡಮ್ಮ ಕಾಡಿಗೆ ಕಣ್ಣಿಗೆ ಈಗ, ಬಾರೆ ನೀರೆ ಹೊಸಗೆ ಮನೆ ಕಾದಿದೆ, ಮೊದಲು ತೊದಲು ಒಪ್ಪದು ಅದಲು ಬದಲು ತಪ್ಪದು ಅಂತ ಸೂಪರಾಗಿ ಬರೆದು ಬಿಡ್ತಾರೆ. ಇನ್ನೊಂದು ಸಾಂಗ್ ಬಗ್ಗೆ ಕೂಡ ಮಾತಾಡಬೇಕು. ಆಮೇಲೆ ಹಂಸಲೇಖ ಅವರು ಹಾಡು ಬರೆಯುವಾಗ ಡೈರೆಕ್ಟರ್ನ ಕೇಳಿರ್ತಾರೆ, ಈ ಒಂದು ಸಾಂಗು ಎಲ್ಲಿ ಶೂಟ್ ಮಾಡ್ತೀರಾ ಅಂತ. ಮೇ ಬಿ ನಾನು ಫಾಲ್ಸಲ್ಲಿ ಮಾಡ್ತೀನಿ ಅಂದಿರ್ತಾರೆ. ತಕ್ಷಣ ಈ ಜೋಗದ ಜಲಪಾತ, ಸಮ್ಮೋಹಕ ಪ್ರೇಮ ಪ್ರಪಾತ, ಈ ಜಲನಿಧಿ ದೈವ ಸನ್ನಿಧಿ, ಇದು ನಮ್ಮ ಪ್ರೇಮ ಸಂಕೇತ ಅಂತ ಬರೀತಾರೆ. ಅರ್ಧ ಮುಕ್ಕಾಲು ಗಂಟೆಗೆ ಆ ಹಾಡು ರೆಡಿ. ಫಸ್ಟೇ ಎಲ್ಲ ಲಿರಿಕ್ಸ್ ಆಗೋಗಿರುತ್ತೆ, ಬಟ್ ಈ ನೀವು ಮಾಹಿತಿ ಹೇಳಬೇಕಾದ್ರೆ ಹೇಳ್ತಾ ಇದ್ದೀನಿ. ಸೂಪರಾಗಿ ಬರೆದಿದ್ದಾರೆ ಆ ಹಾಡು ಮಾತ್ರ.
ನಿಮಗೆ ಆ ಒಂದು ಹಾಡಲ್ಲಿ 2ನೇ ಚರಣದ 4 ಸಾಲಿದೆಯಲ್ಲ, ಅದು ಎಕ್ಸ್ಟ್ರಾಡಿನರಿ. ಅದು ನೋಡಲು ಕಣ್ಣಿಗೆ ರಮ್ಯವು, ಇಲ್ಲಿ ಪ್ರೇಮಿಗಳಿದ್ದರೆ ಸ್ವರ್ಗವು, ರತ್ನನ ಹಾಡಿನ ಹಾಳೆಯೋ, ಇಲ್ಲಿ ಲೇಖನಿಟ್ಟರೆ ಕಾವ್ಯವು ಅಂತ. ಅಂದರೆ ನೋಡೋಕ್ಕೆ ಕಣ್ಣಿಗೆ ರಮ್ಯ, ಮನಮೋಹಕ, ಪ್ರೇಮಿಗಳಿದ್ದರೆ ಸ್ವರ್ಗ, ಈ ಸ್ವರ್ಗಲೋಕ ಅಂತ ಮಾಡಿಬಿಟ್ರು ಆ ಫಾಲ್ಸ್ನ. ರತ್ನನ ಹಾಡಿನ ಹಾಳೆಯೋ, ಜಿ ಪಿ ರಾಜರತ್ನಂ ಅವರ ಹಾಡಿನ ಹಾಳೆ ಥರ ಇದೆ ಫಾಲ್ಸು ಅಂತ. ಕವಿಗಳದ್ದು ತುಂಬ ಓದ್ತಾರೆ, ಕಾದಂಬರಿಗಳು ಓದ್ತಾರೆ ಹಂಸಲೇಖ ಅವರು. ಹಾಗಾಗಿ ಜಿ ಪಿ ರಾಜರತ್ನಂ ಅವರನ್ನ ಬಳಸ್ಕೊಂಡ್ರು. ರತ್ನನ ಹಾಡಿನ ಹಾಳೆಯೋ ಅಂತ ಬರೆದ್ರು. ಲೇಖನ ಇಟ್ಟರೆ ಕಾವ್ಯವೋ, ಇಲ್ಲಿ ಲೇಖನ ಇಟ್ಬಿಟ್ರೆ ಅದು ಕಾವ್ಯವಾಗಿಬಿಡುತ್ತೆ, ಕಾವ್ಯ ಹರಿದು ಬಿಡುತ್ತೆ ಅಂತ ಹೇಳೋ ಕಾವ್ಯಧಾರೆನ ಹಂಸಲೇಖ ಅವರು ಎಕ್ಸ್ಟ್ರಾಡಿನರಿ ಆಗಿ ಬರೆದ್ರು. ಇದು ಪ್ರತಾಪ್ ಸಿನಿಮಾದಲ್ಲಿ ಅದ್ಭುತ ಕಾವ್ಯಧಾರೆ ಇದು, ಜೋಗ ಜಲಪಾತ ಹಾಡು. ಈ ಸಿನಿಮಾದಲ್ಲಿ SPB ಅವರು, ಮಂಜುಳಾ ಗುರುರಾಜ್ ಅವರು, ಚಂದ್ರಿಕಾ ಗುರುರಾಜ್ ಅವರು ಅದ್ಭುತವಾಗಿ ಹಾಡಿದ್ರು. ಇದರ ಟ್ರ್ಯಾಕ್ ಇದನ್ನು ಶಾಸ್ತ್ರಿ ಹಾಡಿದ್ದು. ಇನ್ನೆರಡು ಹೈ ವೋಲ್ಟೇಜ್ ಹಾಡಿದೆ, ದಿಮ್ ಗುಡ್ತದೆ ಅಂತ ಒಂದು ಹಾಡಿದೆ. ಇನ್ನೊಂದು ಹಾಡು ಮಂಜುಳಾ ಗುರುರಾಜ್ SPB ಅವರು ಒಂದು ಹಠಕ್ಕೆ ಬಿದ್ದು ಹಾಡ್ದಂಗಿದೆ, ಅದು ಯಾರವನೇ ಬರ್ಸೆಳೆಯೋನು ಅಂತ. ಸಾಕತ್ತಾಗಿದೆ ಅದು, ಒಂಥರ ಹಳ್ಳಿ ಭಾಷೆಯಲ್ಲಿ ಇರುವಂಥ ಹಾಡು. ಅದು ಬ್ಯೂಟಿಫುಲ್ ಆಗಿದೆ, ಕೆಲವೊಂದು ವರ್ಡ್ಗಳನ್ನ ಯೂಸ್ ಮಾಡಿಕೊಂಡು ಸಖತ್ತಾಗಿ ಮಾಡಿದ್ರು. ಈಗ ಪ್ರತಾಪ್ ಸಿನಿಮಾದ ಹಾಡುಗಳನ್ನ ಮತ್ತೊಮ್ಮೆ ಕೇಳಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಕೆಳಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.